ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನಯ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಶುದ್ಧ ತೃತೀಯ, ಬುಧವಾರ. ದಿನಾಂಕ 21/1/2026. ಇದರ ವಾರ ಬಂದು ಬುಧವಾರ, ತಿಥಿ ಬಂದು ತೃತೀಯ, ರಾತ್ರಿ 2 ಗಂಟೆ 3 ನಿಮಿಷದವರೆಗೂ ಇರ್ತಕ್ಕಂಥದ್ದು. ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ, ಹಗಲು 1 ಗಂಟೆ 53 ನಿಮಿಷದವರೆಗೂ ಇರ್ತಕ್ಕಂಥದ್ದು. ಯೋಗ ಬಂದು ವ್ಯತಿಪಾತ, ಕರ್ಣ ಬಂದು ತೈತಲೆ. ಇದು ಈ ದಿನದ ಪಂಚಾಂಗದ ವಿಶೇಷ. ಅಲ್ಲಿನ ಮುಂದಕ್ಕೆ ಹೋದಂಗೆ ಈ ದ್ವಾದಶ ರಾಶಿಯವರ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕಾರ್ಯವಿಘ್ನ ಇವತ್ತು. ಈ ದಿನ ನೀವು ಹೆಚ್ಚಿಗೆ ತಾಳ್ಮೆಯಿಂದ ಇರಬೇಕು. ಸುಮ್ಮನೆ ವಾದಗಳು ವಿವಾದಗಳು ಬರ್ತಕ್ಕಂಥ ದಿನ ಆಗಿರೋದ್ರಿಂದ ನೀವು ವಾದ ವಿವಾದಗಳಿಂದ ದೂರವಿರಿ. ಅದೇ ರೀತಿಯಲ್ಲಿ ತೋಟಗಾರಿಕೆಯ ರೈತರಿಗೆ ತಮ್ಮ ವ್ಯವಸಾಯದಲ್ಲಿ ಪ್ರಗತಿ ಇರ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗತ್ತೆ. ಇವತ್ತು ನೀವು ಮಹಾವಿಷ್ಣುವನ್ನು ಧ್ಯಾನ ಮಾಡಿದ್ರೆ ನಿಮಗೆ ಶುಭವಾಗುತ್ತದೆ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಷು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ಮತ್ತೆ ವೃಷಭ ರಾಶಿಗೆ ಬಂದಾಗ ಬಂಧುಗಳ ಆಗಮನ, ಮನೆಯಲ್ಲಿ ಸಂತಸದ ವಾತಾವರಣ. ಈ ಹೊರದೇಶದಲ್ಲಿರ್ತಕ್ಕಂಥವರಿಂದ ನಿಮಗೆ ಒಳ್ಳೆಯ ಶುಭ ಸುದ್ದಿ. ಹೈನುಗಾರಿಕೆಯಲ್ಲಿ ಶುಭ ಫಲಗಳು, ಕುಶಲಕರ್ಮಿಗಳಿಗೆ ಲಾಭ, ವಿದ್ಯಾರ್ಥಿಗಳಿಗೆ ಶುಭ. ಈ ಹೈನುಗಾರಿಕೆಯಲ್ಲಿ ದಲ್ಲಾಳಿ ಕೆಲಸ ಮಾಡ್ತಾರೆ ನೋಡಿ, ದನಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಕೊಂಡು ಬೇರೆಯವ್ರಿಗೆ ಮಾರ್ತಕ್ಕಂಥವರು, ಅವರಿಗೆ ಒಳ್ಳೆಯದಾದ ಲಾಭ ಇರ್ತಕ್ಕಂಥದ್ದು. ಗಣಪತಿಯನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ವೃಥಾ ಮನಸ್ತಾಪಗಳು, ಹಣಕಾಸಿನ ಕೊರತೆ. ಈ ಕಾಫಿ, ರಬ್ಬರು, ಟೀ ಇಂತಕ್ಕಂಥ ಪ್ಲಾಂಟೇಶನ್ ಮೇಂಟೈನ್ ಮಾಡ್ತಾರೆ ರೈತರು, ಅವರಿಗೆ ಇವತ್ತು ಕೆಲಸಗಾರರ ಒಂದು ಕೊರತೆ ಆಗ್ತದೆ. ಕೆಲಸಗಳಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು ಈ ದಿನ. ಈ ಚಾಟ್ಸು, ಹೋಟೆಲ್ಸು, ಬೇಕರಿಗಳವರು, ಸ್ವೀಟ್ ಮಿಟ್ ಸ್ಟಾಲ್ಗಳವ್ರಿಗೆ ಈ ದಿನ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಗುರುನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಶುಭಕರವಾದ ದಿನ ಇವತ್ತು ನಿಮಗೆ. ಕರ್ಕಾಟಕ ರಾಶಿಯವರಿಗೆ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ. ಗುತ್ತಿಗೆದಾರರಿಗೆ ಹೆಚ್ಚಿನ ಹೊರೆ. ಹೊರದೇಶದಿಂದ ಓದಕ್ಕೆ ಹೋಗಿರ್ತಕ್ಕಂಥವ್ರಿಗೆ ಈ ದಿನ ಶುಭಕರವಾದ ಸುದ್ದಿಗಳು ತಿಳಿಯುತ್ತದೆ. ಅದನ್ನು ನಿಮಗೂ ಸಹ ಶೇರ್ ಮಾಡ್ತಾರವರು. ಜೇನು, ರೇಷ್ಮೆ, ಅಣಬೆ ಬೆಳೆಗಾರರಿಗೆ ಶುಭ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಭಗವಾನ್ ಸೂರ್ಯನಾರಾಯಣನ ಧ್ಯಾನಿಸಿ, ನಿಮಗೆ ಬೆಳಕು ಸಿಕ್ಕತ್ತೆ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದ ಸಿಂಹರಾಶಿಗೆ ಬಂದಾಗ ಕೆಲಸಗಳಲ್ಲಿ ಆರಂಭಿಕ ವಿಘ್ನ, ನೀರಸ ಫಲಗಳು. ಕೃಷಿ ಕಾರ್ಮಿಕರಿಗೆ ಶುಭಕರವಾದ ದಿನ. ವಿದ್ಯಾರ್ಥಿಗಳಿಗೆ, ಅದು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ, MTech, MS, MD ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥ ದಿನ ಆಗಿರ್ತದೆ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗಂತೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಲಕ್ಷ್ಮೀ ಜನಾರ್ದನನ ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಇದು ಕನ್ಯಾ ರಾಶಿಗೆ ಬಂದಾಗ ಸರ್ಕಾರಿ ಅಧಿಕಾರಿಗಳಿಗೆ ಸನ್ನಡತೆಯ ಗೌರವ. ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಹೂವು, ಹಣ್ಣು, ತರಕಾರಿ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥದ್ದಾಗ್ತಕ್ಕಂಥದ್ದೇ. ಈ ಜವಳಿ ಮಾರ್ತಕ್ಕಂಥವ್ರು, ಗಾರ್ಮೆಂಟ್ಸ್, ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಸಾಧ್ಯತೆ ಇರ್ತಕ್ಕಂಥದ್ದು. ಗುರುನಾಮ ಸ್ಮರಣೆ ಮಾಡಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಗುರು ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದ ತುಲಾರಾಶಿಗೆ ಬಂದಾಗ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ. ಯಾವುದೇ ಸಮಸ್ಯೆಗಳಿದ್ರೂ ಸಹ ಇದನ್ನು ನಿಮಗೆ ಬೇರೆ ಬೇರೆ ಮಾರ್ಗಗಳಲ್ಲಿ ಪರಿಹಾರ ದೊರೆಯುತ್ತದೆ. ಕುಟುಂಬದಲ್ಲಿ ನೆಮ್ಮದಿ ಇರತಕ್ಕಂಥದ್ದು. ಮಕ್ಕಳಿಂದ ಶುಭ ಸುದ್ದಿ. ಹೈನುಗಾರಿಕೆಯವರಿಗೆ, ತೋಟಗಾರಿಕೆಯವರಿಗೆ ಶುಭಕರವಾದ ದಿನ. ಹೂವು, ಹಣ್ಣು, ತರಕಾರಿ ಮಾಡೋರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಪೂಜೆ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಉತ್ತಮ ಹಣದ ಒಳಹರಿವು. ಹುಣಸೆ, ಮಾವು, ಹಲಸು ಬೆಳೆಗಾರರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ನಿಮ್ಮ ಕುಲದೇವತೆಯನ್ನು ನೀವು ಧ್ಯಾನ ಮಾಡಿ. ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ಆದ್ಮೇಲೆ ಈ ಧನುಸ್ಸು ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಧನಲಾಭ. ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿಕೆ, ನ್ಯಾಯವಾದಿಗಳಿಗೆ ಶುಭ,
ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಇಂಥ ಸಾಂಬಾರು ಪದಾರ್ಥಗಳನ್ನ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕ ಇರ್ತಕ್ಕಂಥ ದಿನ. ಈ ಸೆಲ್ಫ್ ಎಂಪ್ಲಾಯ್ಸ್ ಇರ್ತಾರೆ ನೋಡಿ, ಸ್ವಉದ್ಯೋಗಿಗಳು, ಅವರಿಗೆಲ್ಲ ಒಳ್ಳೆಯ ಇವತ್ತು ಉದ್ಯೋಗ ಸಿಗ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು. ನೀವು ಗೋವಿನ ಪೂಜೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದ ಮಕರ ರಾಶಿಗೆ ಬಂದಾಗ ಏನೋ ಈ ಸೆಲ್ಫ್ ಎಂಪ್ಲಾಯೀಸ್ಗೆ ಬಹಳ ಶುಭಕರವಾದ ದಿನ. ಗೃಹ ಶಾಂತಿ, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು. ಏನೋ ಆಹಾರ ವಿತರಕರು ಇರ್ತಾರೆ ನೋಡಿ, ಈ ವೈದ್ಯಕೀಯ ವಸ್ತುಗಳನ್ನು ವಿತರಣೆ ಮಾಡ್ತಕ್ಕಂಥವರು, ಅವರಿಗೆಲ್ಲ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಗುಡಿ ಕಾರ್ಮಿಕೆಯವರಿಗೆ ಶುಭಕರವಾಗಿರ್ತಕ್ಕಂಥ ಮಾರ್ಗದರ್ಶನ ದೊರೆಯುತ್ತದೆ ಈ ದಿನ. ಈ ಮೆಕ್ಯಾನಿಕರ್ಸು, ಟೆಕ್ನಿಷಿಯನ್ಸ್ಗೆ ಬಹಳ ಒಳ್ಳೆಯ ದಿನ. ನೀವು ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕಾರ್ಯವಿಘ್ನ, ಅಲ್ಪ ಪ್ರಗತಿ, ಧನ ನಷ್ಟ, ಅಶುಭದ ದಿನ. ಸರ್ಕಾರಿ ನೌಕರಿಗೂ ಸಹ ನೆಗೆಟಿವಿಟಿ ಇರ್ತದೆ ಇವತ್ತು, ಭಾಳ ಹುಷಾರಾಗಿರಿ. ಜೇನು, ಅಣಬೆ ಬೆಳೆ ಮಾಡ್ತಕ್ಕಂಥವ್ರಿಗೆ, ಸಾಕಣೆ ಮಾಡ್ತಕ್ಕಂಥವ್ರಿಗೆ, ಏನೋ ಬೆಳೆಗಾರರಿಗೆ ಈ ದಿನ ಒಳ್ಳೆಯ ಶುಭ ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ಪೂಜಾ ದ್ರವ್ಯ ಮಾಡ್ತಕ್ಕಂಥವ್ರು, ಈ ತೆಂಗಿನಕಾಯಿ ಮಾರ್ತಕ್ಕಂಥವ್ರು, ಹೂವು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಮಾಡ್ಕೊಳ್ತಾರೆ. ಪಕ್ಷಿಗಳಿಗೆ ಊಟ ಹಾಕಿ, ಅಂದರೆ ಮನೆ ಮೇಲೆ ಅಕ್ಕಿ ಕಾಳು ಏನೋ ಮಿಶ್ರ ಅಂತ ಹಾಕಿದ್ರೆ ಈ ಗುಬ್ಬಚ್ಚಿಗಳು ಬರ್ತವೆ, ಕಾಕಿಗಳು ಬರ್ತವೆ, ಗಿಣಿಗಳು ಬರ್ತವೆ. ಯಾವುದೇ ಪಕ್ಷಿ ತಿಂದರೂ ಸಹ ನಿಮಗೆ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಹಳದಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲ, ಮೀನರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಗೃಹ ಸೌಖ್ಯ, ವಿದೇಶದಲ್ಲಿರ್ತಕ್ಕಂಥವ್ರದ್ದು ಶುಭ ಸುದ್ದಿ. ಕಟ್ಟಡ ಕಾರ್ಮಿಕರಿಗೆ ಶುಭಕರವಾದ ದಿನ. ಗುತ್ತಿಗೆದಾರರಿಗೆ ಬೇರೆ ಬೇರೆ ಕೆಲಸಗಳು, ಹೆಚ್ಚಿನ ಹೊರೆಗಳು ಬರ್ತದೆ ಇವತ್ತು. ಹೈನುಗಾರಿಕೆಯಲ್ಲಿ ಶುಭ. ದಿನಸಿ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ದಿನ. ಶನೀಶ್ವರನ ಧ್ಯಾನ ಮಾಡಿ ಇವತ್ತು ನೀವು, ನಿಮಗೆ ಒಳ್ಳೆಯದಾಗ್ತದೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ದಿನ ಭವಿಷ್ಯ. ಈಗ ಮಾಘ ಮಾಸದಲ್ಲಿ ನಿಮಗೆ ಎಲ್ಲವೂ ಶುಭಕರವಾಗಿರಲಿ. ಬುಧನ ಕೃಪೆಯಿಂದ ಒಳ್ಳೆಯ ಸದ್ಬುದ್ಧಿ ಬಂದು ನೀವು ವ್ಯಾಪಾರದಲ್ಲಿ, ವ್ಯವಹಾರಗಳಲ್ಲಿ, ವ್ಯವಸಾಯದಲ್ಲಿ ಉತ್ತಮವಾದ ಲಾಭ ಸಂಪಾದಿಸುವಂತಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಈ ದಿನ ಭವಿಷ್ಯದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆದಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ನಾವು ಹೇಳ್ತಕ್ಕಂಥ ವಿಷಯಗಳನ್ನ ಇತರರಿಗೆ ಶೇರ್ ಮಾಡಿ, ಅದೇ ರೀತಿಯಲ್ಲಿ ಸಬ್ಸ್ಕ್ರಿಪ್ಷನ್ ಕೂಡ ಸಹ ನೀವು ಕೊಡಿಸಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಜೈ ಶ್ರೀರಾಮ್.